ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗುರುವಾರ ರಾತ್ರಿ ಜನಾರ್ದನ್ ರೆಡ್ಡಿಯವರ ನಿವಾಸದ ಎದುರುಗಡೆ ಆದಂತಹ ಗಲಾಟೆ. ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಆರೋಪ ಪ್ರತ್ಯಾರೋಪಗಳಾಗ್ತಾ ಇದೆ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಕೂಡ ನಾರಾ ಭರತ್ ರೆಡ್ಡಿ ಜೊತೆಗೆ ನಿಲ್ತೀವಿ ಅಂತ ಹೇಳಿದ್ರು. ಇದೀಗ ಈ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ ಇದೀಗ ನಾರಾ ಭರತ್ ರೆಡ್ಡಿ ಜೊತೆಗೆ ಇದೀವಿ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಐ ಆಮ್ ಸ್ಟ್ಯಾಂಡ್ ವಿತ್ ಭರತ್ ರೆಡ್ಡಿ ಹ್ಯಾಶ್ಟ್ಯಾಗ್ ಅಭಿಯಾನ ಶುರುವಾಗಿದೆ. ನಗರ ಶಾಸಕ ನಾರಾ ಭರತ್ ರೆಡ್ಡಿ ಪರವಾಗಿ ಇದೀಗ ಕಾಂಗ್ರೆಸ್ ಕ್ಯಾಂಪೇನ್ ಮಾಡ್ತಾ ಇರೋದು. ಭರತ್ ರೆಡ್ಡಿ ಬೆಂಬಲಕ್ಕೆ ಕೈ ಸೋಷಿಯಲ್ ಮೀಡಿಯಾ ವಿಭಾಗ ಇದೀಗ ನಿಂತಿದೆ. ಸತ್ಯದ ಪರವಾಗಿ ಧ್ವನಿ ಎತ್ತೋಣ ಅಂತ ಕಾಂಗ್ರೆಸ್ ಕರೆ ಕೊಟ್ಟಿರೋದು. ಸತ್ಯದ ಪರವಾಗಿ ಧ್ವನಿ ಎತ್ತೋಣ ಅಂತ ಐ ಸ್ಟ್ಯಾಂಡ್ ವಿತ್ ಭರತ್ ರೆಡ್ಡಿ ಅಂತ ಹ್ಯಾಶ್ಟ್ಯಾಗ್ ಕೊಟ್ಟಿದ್ದಾರೆ. ಈ ಅಭಿಯಾನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಹೀಗೆ ಪೋಸ್ಟ್ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಆದಂತಹ ಗಲಾಟೆ, ಆ ಗಲಾಟೆಯಲ್ಲಿ 26 ಜನರನ್ನ ಬಂಧಿಸಿದ್ದಾರೆ. ವಿಚಾರಣೆ ಮಾಡಲಾಗ್ತಾ ಇದೆ. ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಐ ಸ್ಟ್ಯಾಂಡ್ ವಿತ್ ಭರತ್ ರೆಡ್ಡಿ ಅಂತ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಸತ್ಯದ ಪರವಾಗಿ ಧ್ವನಿ ಎತ್ತೋಣ ಅಂತ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ರು, ನಮ್ದೇನು ತಪ್ಪಿಲ್ಲ, ತನಿಖೆ ಮಾಡೋಣ. ನಮ್ಮ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರು ಎಲ್ಲರೂ ಕೂಡ ನಾರಾ ಭರತ್ ರೆಡ್ಡಿಯ ಜೊತೆಗೆ ನಿಲ್ತೀವಿ ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಅಭಯವನ್ನು ಕೊಟ್ಟಿದ್ರು. ಇದಾದ ನಂತರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಪೋಸ್ಟ್ಗಳು ಇದೀಗ ವೈರಲ್ ಆಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಘಟನೆಯಾಗಿ 2-3 ದಿನಗಳ ನಂತರ ನಾರಾ ಭರತ್ ರೆಡ್ಡಿಯ ಬೆಂಬಲಿಗರು, ಅತ್ಯಾಪ್ತರು, ನಾರಾ ಭರತ್ ರೆಡ್ಡಿಯ ಕೆಲವೊಂದಿಷ್ಟು ಪ್ರಮುಖರು ಕೆಲವೊಂದಿಷ್ಟು ವಿಡಿಯೋಗಳನ್ನು ಬಿಡುಗಡೆ ಮಾಡಿ, ಅದು ಬಡದಾಟದ್ದಾಗಿರ್ಬೋದು, ಪ್ರಚೋದನೆ ಕೊಡೋದಾಗಿರ್ಬೋದು, ದೊಣ್ಣೆಗಳನ್ನು ಸಂಗ್ರಹಿಸಿಟ್ಕೊಂಡಿರೋದಾಗಿರ್ಬೋದು, ಎಲ್ಲವನ್ನ ಬಿಡುಗಡೆ ಮಾಡಿ, ನೋಡಿ ಇದೊಂದು ವ್ಯವಸ್ಥಿತ ಕುತಂತ್ರ, ಇದು ಜನಾರ್ದನ್ ರೆಡ್ಡಿ ಬೆಂಬಲಿಗರು ಮಾಡಿದ್ದಾರೆ ಅಂತ ಅವರು ಆರೋಪವನ್ನು ಮಾಡ್ತಾ ಬಂದಿದ್ರು. ಈ ಘಟನೆ ತನಿಖೆ ನಡೀತಾ ಇದೆ. ಯಾರ ಕೈವಾಡ ಇದೆ, ಸಾವಿಗೆ ಏನು ಕಾರಣ, ಎಲ್ಲದರ ಬಗ್ಗೆ ತನಿಖೆ ನಡೀತಾ ಇದೆ. ಇದೀಗ ರಾಜಕೀಯ ತಿರುವನ್ನ ಈ ಪ್ರಕರಣ ಪಡೆದುಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ, ನಾರಾ ಭರತ್ ರೆಡ್ಡಿ ಜೊತೆಗೆ ನಾವಿದ್ದೀವಿ ಅಂತ. ಜನಾರ್ದನ್ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಸದನದಲ್ಲಿ ಏಕವಚನದಲ್ಲಿ ಮಾತನಾಡಿಕೊಂಡಿದ್ರು, ಗಲಾಟೆಗಳಾಗಿತ್ತು. ಅದು ಇದೀಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿತ್ತು. ಇದರ ಜೊತೆಗೆ ರಾಜಕೀಯವಾಗಿ ಆಲೋಚನೆ ಮಾಡೋದಾದರೆ, ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅಷ್ಟಕ್ಕಷ್ಟೇ ಇದ್ರು. ಆದರೆ ಈ ಪ್ರಕರಣ ಆದ ನಂತರ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಂದಾಗಿದ್ದಾರೆ. ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಒಂದಾಗಿದ್ದಾರೆ. ಕರುಣಾಕರ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಒಂದಾಗಿದ್ದಾರೆ. ಬಿಜೆಪಿಯಲ್ಲಿ ಒಗ್ಗಟ್ಟು ಮೂಡ್ತಾ ಇದೆ. ಅವರೆಲ್ಲರೂ ಕೂಡ ನಾವು ಜನಾರ್ದನ್ ರೆಡ್ಡಿ ಅವರ ಜೊತೆಗಿದ್ದೀವಿ ಅಂತ ಬೇರೆ ಬೇರೆ ಕಾರಣಗಳಿಗಾಗಿ ಅವರು ದೂರ ಹೋಗಿದ್ರು, ಚುನಾವಣೆಗಳನ್ನು ಎದುರಿಸಿದ್ರು, ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗಿದ್ರು. ಜನಾರ್ದನ್ ರೆಡ್ಡಿ KRPP ಅಂತ ತನ್ನ ಪಾರ್ಟಿಯನ್ನು ಕಟ್ಕೊಂಡಿದ್ರು, ಎಲ್ಲವೂ ಆಗಿತ್ತು. ಆದರೆ ಈ ಘಟನೆ ಆದ ನಂತರ ಒಂದಾಗಿದ್ದಾರೆ ಅವರೆಲ್ಲ. ನಾವು ಜೊತೆಗಿದ್ದೀವಿ, ಕಷ್ಟದ ಸಮಯದಲ್ಲಿ ಜೊತೆಗಿರ್ತೀವಿ ಅಂತ. ಹಾಗೆಯೇ ಕಾಂಗ್ರೆಸ್ನಲ್ಲೂ ಕೂಡ ನಾರಾ ಭರತ್ ರೆಡ್ಡಿ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಸಂದೇಶವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರುಗಳು, ನಾಯಕರುಗಳು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಈ ಘಟನೆ ಆದ ನಂತರ ಏನು ಅಭಿಪ್ರಾಯ ಅಂತ ಕೇಳಿದಾಗ ನಾವು ನಾರಾ ಭರತ್ ರೆಡ್ಡಿ ಜೊತೆಗಿರ್ತೀವಿ ಅಂತ ಹೇಳಿದ್ರು ಅವರು. ತಪ್ಪು ಜನಾರ್ದನ್ ರೆಡ್ಡಿ ಅವ್ರದ್ದೇ ಇದೆ. ಯಾಕೆ ಬ್ಯಾನರನ್ನು ಕಿತ್ತಾಕಬೇಕಾಗಿತ್ತು, ಯಾಕೆ ಕೆಳಗಿಳಿಸಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಕೇಳಿದ್ರು. ಎಲ್ಲ ಘಟನೆ ಆದ ನಂತರ ಇದೀಗ ವಿಜಯನಗರದ ಒಂದು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯದ ಪರವಾಗಿ ಧ್ವನಿ ಎತ್ತೋಣ ಅಂತ ಹೇಳಿ ಕಾಂಗ್ರೆಸ್ನವರು ಕರೆ ಕೊಟ್ಟಿದ್ದಾರೆ. ಐ ಸ್ಟ್ಯಾಂಡ್ ವಿತ್ ಭರತ್ ರೆಡ್ಡಿ ಅನ್ನುವಂತಹ ಅಭಿಯಾನವನ್ನು ಕೂಡ ಇದೀಗ ಶುರು ಮಾಡಿದ್ದಾರೆ. ಆ ಮೂಲಕ ಇದು ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ.